2025 ಕ್ಯಾಲೆಂಡರ್ ಹೊಸ ವರ್ಷವನ್ನ ಸ್ವಾಗತ ಮಾಡೋದಕ್ಕೆ ರಾಜ್ಯದ ಎಲ್ಲಾ ಕಡೆ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ. ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಇನ್ನು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ಹೇರಲಾಗಿರುತ್ತೆ. ಇವತ್ತು ಸಂಜೆಯಿಂದ ನಾಳೆ ಮುಂಜಾನೆ 6 ಗಂಟೆ ತನಕ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ಹೇರಲಾಗುತ್ತೆ. ಇನ್ನು ಬೆಂಗಳೂರಲ್ಲಿ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇಲ್ಲೂ ಅಷ್ಟೇ ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಹಾಗಾದ್ರೆ ಸಂಭ್ರಮಾಚರಣೆಗೆ ರಾಜ್ಯಾದ್ಯಂತ ಸಿದ್ಧತೆಗಳು ಹೇಗಿದೆ? ಯಾವ್ಯಾವ ಜಿಲ್ಲೆಯಲ್ಲಿ ಸಂಭ್ರಮಾಚರಣೆಯ ಪ್ಲಾನ್ಗಳು ಹೇಗಿದೆ? ಪೊಲೀಸರು ಯಾವ್ಯಾವ ತರ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ? ಈ ಬಗ್ಗೆ ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಪ್ರಮುಖ ಜಿಲ್ಲೆಗಳಿಂದ ನಮ್ಮ ರಿಪೋರ್ಟರ್ಸ್ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೈವ್ ನಲ್ಲಿ ಅವರು ಜಾಯಿನ್ ಆಗ್ತಾರೆ. ಸಂಭ್ರಮಾಚರಣೆಗೆ, ಹೊಸ ವರ್ಷದ ಸಂಭ್ರಮಾಚರಣೆಗೆ ರಾಜ್ಯಾದ್ಯಂತ ತಯಾರಿಗಳು ಯಾವ ತರ ನಡೀತಾ ಇದೆ? ಪೊಲೀಸರು ಯಾವ ತರ ಅಲರ್ಟ್ ಆಗಿದ್ದಾರೆ? ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಿರ್ಬಂಧವನ್ನ ಹೇರಲಾಗಿದೆ? ಬೀಚ್ ಬದಿಗಳಲ್ಲಿ, ರೆಸಾರ್ಟ್ಗಳಲ್ಲಿ ಆಲ್ರೆಡಿ ಬುಕಿಂಗ್ಸ್ ಆಗಿದೆ. ಅಲ್ಲಿ ಏನೆಲ್ಲ ಸೂಚನೆಗಳನ್ನ ನೀಡಲಾಗಿದೆ ಹೊಸ ವರ್ಷದ ಸಂದರ್ಭದಲ್ಲಿ? ಈ ಬಗ್ಗೆ ಪ್ರಮುಖ ಜಿಲ್ಲೆಗಳಿಂದ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಆಲ್ರೆಡಿ ಅಲರ್ಟ್ ಆಗಿದ್ದಾರೆ. ಮಧ್ಯಾಹ್ನದ ನಂತರದಲ್ಲಿ ಪೊಲೀಸರು ಫೀಲ್ಡಿಗೆ ಇಳಿತಾರೆ. ಇನ್ನು ಬೆಂಗಳೂರಲ್ಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಸಂಭ್ರಮಾಚರಣೆಗೆ ಸಿದ್ಧತೆಗಳು ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಹೊಸ ವರ್ಷದ ಸಂಭ್ರಮಾಚರಣೆಯ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕನೆಕ್ಟ್ ಆಗಿದ್ದಾರೆ. ಬೆಂಗಳೂರಿಂದ ಮಂಜುನಾಥ್ ಚಂದ್ರ, ಮೈಸೂರಿಂದ ಆನಂದ್, ಮಂಗಳೂರಿಂದ ಕಿಶನ್, ಹುಬ್ಬಳ್ಳಿಯಿಂದ ಶಿವರಾಮ ಸುಂಡಿ, ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, ಹಾಗೆಯೇ ಕಲಬುರಗಿಯಿಂದ ಅರುಣ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಒಂದೊಂದೇ ಭಾಗದ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಧ್ಯಾಹ್ನದ ನಂತರ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಫಸ್ಟ್ ಬೆಂಗಳೂರಿನ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಬೆಂಗಳೂರಲ್ಲಿ ನ್ಯೂ ಇಯರ್ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ತಯಾರಿಗಳು ಕೂಡ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ. 2025 ವೆಲ್ಕಮ್ ಮಾಡೋದಕ್ಕೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಝಗಮಗಿಸ್ತಾ ಇದೆ ವಿವಿಧ ಲೈಟ್ಗಳಿಂದ. ಇನ್ನು ಪೊಲೀಸರು ಅಷ್ಟೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಮುಂಜಾಗ್ರತೆಯನ್ನ ಈ ಪ್ರಮುಖ ರೋಡ್ಗಳಲ್ಲಿ ಕೈಗೊಂಡಿದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಸಂಜೆ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಯೂತ್ಸ್ ಅಲ್ಲಿ ಬಂದು ಜಮಾವಣೆಗೊಳ್ತಾರೆ. ಲೈಟಿಂಗ್ಸ್ ನೋಡಕ್ಕೆ ಸಾಕಷ್ಟು ಜನ ಬರ್ತಾರೆ. ಅಲ್ಲೇನು ಸಂಭ್ರಮಾಚರಣೆ ಅಂತಂದ್ರೆ ಲೈಟಿಂಗ್ಸ್ ನೋಡೋದು. ಸಾಕಷ್ಟು ಪಬ್ಗಳಿದೆ ಅಲ್ಲಿ. ಸೊ ಅಲ್ಲಿಗೆ ಹೋಗೋರ್ದು ಒಂದು ಕೆಟಗರಿ ಇದೆ, ಇಲ್ಲ ಅಂತಲ್ಲ. ಇನ್ನು ಆ ರೋಡ್ಗೆ ಹೋಗೋದೇ ಒಂದು ಸೆಲೆಬ್ರೇಷನ್ ಕೆಲವರಿಗೆ ನ್ಯೂ ಇಯರ್ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಬರ್ತಾರೆ. ನ್ಯೂ ಇಯರ್ ಆಚರಣೆಗೆ ಸಿಸಿಟಿವಿಗಳ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಸಿಸಿಟಿವಿ ಮಾನಿಟರ್ ಮಾಡೋದಕ್ಕೆ ಕಂಟ್ರೋಲ್ ರೂಮ್ ವ್ಯವಸ್ಥೆಯಲ್ಲಾಗಿದೆ. ಕಮಾಂಡ್ ಸೆಂಟರ್ ರೀತಿಯಲ್ಲಿ ಮೊಬೈಲ್ ವ್ಯಾನ್ಗಳಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಅಲರ್ಟ್ ಆಗಿದೆ. ಎಸ್ಪೆಷಲಿ ಇಲ್ಲಿ ಯುವತಿಯರಿಗೆ ದೌರ್ಜನ್ಯ ಎಸಗೋರ ಸಂಖ್ಯೆನೂ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಆ ಥರದ್ದು ಈ ಸಲ ರಿಪೀಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಇನ್ನು ಹೊಸ ವರ್ಷಾಚರಣೆ ಭದ್ರತೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ನಗರದಾದ್ಯಂತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಕೋರಮಂಗಲ, ಇಂದಿರಾನಗರದಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚು ಮಾಡಿದ್ದೀವಿ ಅಂತ ಪರಮೇಶ್ವರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಾವು ಗೃಹ ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಇಡೀ ಸಿಟಿಯಲ್ಲಿ ನಾವು ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗಗಳಿದೆ, ಅದು ಬ್ರಿಗೇಡ್ ರೋಡ್ ಇರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು, ಅಥವಾ ಎಮ್ ಜಿ ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಇಂದಿರಾನಗರ ಇರ್ಬೋದು, ಜಯನಗರ ಇರ್ಬೋದು, ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರೆ ಅಲ್ಲೆಲ್ಲೂ ಕೂಡ ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಪಟ್ಟಣದಲ್ಲಿ ಸುಮಾರು 7,500 CCTV ಕ್ಯಾಮರಾಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ ಈ ಹಾಟ್ಸ್ಪಾಟ್ಸ್ ಅಂತ ಏನು ಕರಿತೀವಿ ಅಲ್ಲೆಲ್ಲ ಟೆಂಪರರಿಯಾಗಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ. ಯಾವುದೇ ಘಟನೆ ಆದರೂ ಕೂಡ ಅದು ನಮಗೆ ಗೊತ್ತಾಗ್ತದೆ. ಜನ ಕೂಡ ಪೊಲೀಸ್ನವರು
ಇನ್ನು ಸಿಸಿಟಿವಿಗಳನ್ನ ಮಾನಿಟರ್ ಮಾಡುವಂತ ಮೊಬೈಲ್ ವ್ಯಾನ್ ಕಂಟ್ರೋಲ್ ರೂಮ್ನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಕಾಕಿ ಕಟ್ಟೆಚ್ಚರ ಯಾವ ರೀತಿ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಯಾರೇ ವ್ಯಕ್ತಿ MG ರೋಡ್ ಬ್ರಿಗೇಡ್ ರೋಡ್ಗೆ ಬಂದರೂ ಕೂಡ ಸಂಪೂರ್ಣವಾಗಿ ಪೊಲೀಸರ ಕಣ್ಣಿಗೆ ಬೀಳ್ತಾರೆ. ಪೊಲೀಸರು ಡ್ಯೂಟಿ ಮಾಡೋರ ಕಣ್ಣಿಗೆ ಬೀಳ್ತಾರೋ ಇಲ್ಲೋ ಅದೇ CCTV ಕ್ಯಾಮ್ರಾ ಕಣ್ಣಿಗೆ ಬಿದ್ದೇ ಬೀಳ್ತಾರೆ. ಉದಾಹರಣೆಗೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ, ಇದು ಒಂದು ಸೇಫ್ ಸಿಟಿ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಇದೇನು ನಾವು ವಾಹನ ತೋರಿಸ್ತಾ ಇದ್ದೀವಿ, ಇದರಲ್ಲಿ ಬಸ್ಸಿನ ಮೇಲ್ಗಡೆನೇ ಸುಮಾರು 7 ರಿಂದ 8 CCTV ಕ್ಯಾಮ್ರಾ ಇರ್ತಕ್ಕಂಥದ್ದು. ಜೊತೆಗೆ ಬ್ರಿಗೇಡ್ ರೋಡ್ MG ರೋಡ್ನಲ್ಲಿ ಸುಮಾರು ಸಾವಿರಾರು ಗಟ್ಟಲೆ ಏನು ಕ್ಯಾಮ್ರಾಗಳು ಹಾಕಿದ್ದಾರೆ, ಅದೆಲ್ಲ ಕ್ಯಾಮ್ರಾ ಇದಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಬಸ್ನಲ್ಲಿ ಇರ್ತಕ್ಕಂಥ ಆಪರೇಟರ್ಗಳು ಸಾಕಷ್ಟು ಒಂದು ರೀತಿಯಲ್ಲಿ ಒಂದು ಕಣ್ಣಿನ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಪ್ರತಿಯೊಂದು CCTV ಕೂಡ ಈ ಒಂದು IP ಅಡ್ರೆಸ್ಗೆ ಈ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಬಸ್ನೊಳಗಡೆ ತೋರಿಸ್ತಾ ಹೋಗ್ತೀವಿ, ಸುಮಾರು 3 ರಿಂದ 4 ಸಿಸ್ಟಮ್ಗಳಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. 4 ಜನ ಆಪರೇಟರ್ಗಳು ಕೂತ್ಕೊಂತ ಇರ್ತಕ್ಕಂಥದ್ದು. ಅಂದರೆ ಮಧ್ಯಾಹ್ನ ಜಾವ ಸುಮಾರು 3 ಗಂಟೆಗೆ ಶುರುವಾದರೆ ರಾತ್ರಿ 2 ಗಂಟೆವರೆಗೂ ಕೂಡ ಇಲ್ಲಿ ಕಾರ್ಯನಿರ್ವಹಣೆಗೊಳ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ಅಂದರೆ ಇವರು ಸಹ ಮೈಕ್ನಲ್ಲೂ ಕೂಡ ಮಾತನಾಡ್ಬೋದು. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ, ಎಲ್ಲಾದರೂ ಎಮರ್ಜೆನ್ಸಿ ಏನಾದರೂ ಇತ್ತು ಅಂತಂದರೆ ಇಮಿಡಿಯೇಟ್ ಆಗಿ ಒಂದು ಸರ್ಚ್ ಲೈಟ್ ಮುಖಾಂತರ ಅವರು CCTV ಎಲ್ಲಿದೆಯೋ ಅಲ್ಲಿಗೆ ಒಂದು ಕ್ಯಾಪ್ಚರ್ ಆಗ್ತಂಥದ್ದು, ಆಟೋಮೆಟಿಕ್ ಪಾಪಪ್ ಕೂಡ ಆಗುತ್ತಂಥದ್ದು. ಜೊತೆಗೆ ಅಲ್ಲಿ ಏನಾದರೂ ಏನೊಂದು ಹುಡುಗ ಹುಡುಗಿಯ ತಳ್ಳಾಟ ನೂಕಾಟ ಆದರೆ ಅಥವಾ ಕ್ರೌಡ್ ಜಾಸ್ತಿ ಆದರೆ ಆಟೋಮೆಟಿಕ್ ಆಗಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಇನ್ನೊಂದು 3 ರಿಂದ 4 ಗಂಟೆ ಒಳಗಡೆಗೆ ಒಂದು ಆಪರೇಟರ್ಗಳು ಕೂಡ ಬರ್ತಾರೆ, ಬಂದು ಒಂದು ಶುರು ಮಾಡ್ತಾರೆ ಕಾರ್ಯಾಚರಣೆ. ಈಗಾಗಲೇ ಒಂದು ಏನೊಂದು ಬಸ್ನ ಒಳಗಡೆಗೆ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಮಂದಿ ಈ ಒಳಗಡೆಯಿಂದ ಹೊರಗಡೆಗೆ ಯಾವ ರೀತಿ ಆಗುತ್ತೆ ಅನ್ನೋದು ರೀತಿಯಲ್ಲಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಬಸ್ನಲ್ಲಿ ವಿಚಾರಣೆ ನೋಡೋದಾದರೆ, ಈ ಬಸ್ಸನ್ನು ಬೆಂಗಳೂರಿನ ನಗರಾದ್ಯಂತ ಎಲ್ಲಿ ಬೇಕಾದರೂ ನಿಲ್ಲಿಸ್ಕೊಬೋದು, ನಿಲ್ಲಿಸಿ ಒಂದು ಕ್ಯಾಪ್ಚರನ್ನು ಮಾಡ್ಕೊತಾ ಇರ್ಬೋದು. ಜೊತೆಗೆ ಈ ಒಂದು ಬ್ರಿಗೇಡ್ ರೋಡ್ ಅಲ್ಲದೆ ಕೋರಮಂಗಲ ಹಾಗೂ MG ರೋಡ್ ಹಾಗೂ ಬೇರೆ ಬೇರೆ ಏರಿಯಾಗಳಲ್ಲಿ ಇಂದ್ರನಗರ ಆಗಿರ್ಬೋದು, ಅಲ್ಲಿನ ಕೆಲವು CCTV IP ಅಡ್ರೆಸ್ಗಳು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಕೂಡ ಈಗಾಗಲೇ ಕಮಿಷನರ್ ಕೂಡ ಸಾಕಷ್ಟೊಂದು ಮಾಹಿತಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಅಡಿಷನಲ್ CP ಆಗಿರ್ಬೋದು, ಜಾಯಿಂಟ್ CP ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಇಲ್ಲಿ ಒಂದು ರೌಂಡ್ಸನ್ನು ಹಾಕಿ ಬಸ್ಗಳನ್ನು ಕೂಡ ಒಂದು ತಪಾಸಣೆ ಮಾಡಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಇನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಅವರು ಕೂಡ ಬಂದು ತಪಾಸಣೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕೆಲವೇ ಗಂಟೆಗಳಲ್ಲಿ 3 ಗಂಟೆಯಿಂದ ಸುಮಾರು ರಾತ್ರಿ 1 ಗಂಟೆ ಆದರೂ ಕೂಡ ಪೊಲೀಸರು ಈ ಒಂದು ಬಸ್ಸಿನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಹೆವಿ ಕ್ರೌಡ್ ಆಗುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈಗಾಗಲೇ ಬ್ರಿಗೇಡ್ ಅಸೋಸಿಯೇಷನ್ ಅವರು ಕೂಡ ಈ ರೀತಿಯಾಗಿ ಮಾಹಿತಿಗಳನ್ನು ಕ್ರೌಡ್ ಜಾಸ್ತಿ ಆಗ್ಬೋದು ಅನ್ನೋ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಒಂದು ಬಸ್ಸಿನ ಅಂದರೆ ಒಳಗಡೆ CCTV IP ಅಡ್ರೆಸ್ಗಳು ಹೇಗೆ ಕನೆಕ್ಟ್ ಆಗುತ್ತೆ ಅಂತಂದರೆ, ನಿಜಕ್ಕೂ ಕೂಡ ಯಾರಾದರೂ ತಳ್ಳಾಟ ನೂಕಾಟ ಆದರೆ ಅಲ್ಲಿ ಇಮಿಡಿಯೇಟಾಗಿ ಅಲರ್ಟ್ ಒಂದು ಪಾಪಪ್ ಕೂಡ ಆಗುತ್ತೆ. ತಕ್ಷಣ ಸ್ಥಳಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರಿಗೆ ಇವರು ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರ ಅಲ್ಲಿ ಏನಾಗಿದೆ ಘಟನೆ ಬಗ್ಗೆ ವಿವರ ತಿಳ್ಕೊಳ್ಳೋಕ್ಕೂ ಕೂಡ ಪೊಲೀಸರು ಸಜ್ಜಾಗ್ತಾ ಇರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ, News 18 ಬೆಂಗಳೂರು.